ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಇವತ್ತಿನ ರೀಡಿಂಗ್ ಅಲ್ಲಿ ಯಾರೆಲ್ಲ ಸಪ್ರೇಷನ್ ಅಲ್ಲಿ ಇದ್ದೀರಾ ಅವರಿಗೋಸ್ಕರ ಇದು ಸ್ಪೆಷಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಪರ್ಸನ್ಗೆ ಅವರ ತಪ್ಪಿನ ಅರಿವಾಗಿದೆಯಾ ಅನ್ನೋದ್ರ ಬಗ್ಗೆ ಈ ಒಂದು ರೀಡಿಂಗ್ ಆಗಿರುತ್ತೆ. ಇದು ಫುಲ್ ಡೀಟೇಲ್ ರೀಡಿಂಗ್ ನಿಮಗೆ ಯೂಟ್ಯೂಬ್ ಅಲ್ಲಿ ಇದೆ, ಅಲ್ಲಿ ಹೋಗಿ ಸರ್ಚ್ ಮಾಡಿ ಅಲ್ಲಿ ನೀವು ಚೆಕ್ ಮಾಡಿ. ಇವತ್ತಿನ ರೀಡಿಂಗ್ ಅದೇ ಆಗಿರುತ್ತೆ ಅಂಡ್ ಡೀಟೇಲ್ ಆಗಿ ಕೂಡ ಆ ಒಂದು ರೀಡಿಂಗ್ ಅಲ್ಲಿ ಇದೆ. ಸೊ ಇದೊಂದು ಶಾರ್ಟ್ ರೀಡಿಂಗ್ ಆಗಿರುತ್ತೆ. ಓಕೆ, ಎಸ್, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಹಾಗೆ ಚಾನೆಲ್ನ ಫಾಲೋ ಮಾಡಿ ನನ್ನ ಜೊತೆ ಕನೆಕ್ಟ್ ಆಗಿ ಪವರ್ಫುಲ್ ಆಗಿರುವಂಥ ಹೀಲಿಂಗ್ನ ನೀವು ಪಡ್ಕೊಳ್ತೀರಾ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ ಫಾಲೋ ಮಾಡೋದನ್ನ. ಓಕೆ, ಆ್ಯಂಡ್ ಚಾನಲಲ್ಲೂ ಕೂಡ ಅಂದರೆ ಯೂಟ್ಯೂಬ್ ಚಾನಲಲ್ಲೂ ಕೂಡ ಹೋಗ್ಬಿಟ್ಟು ಅಲ್ಲೂ ಕೂಡ ಸಬ್ಸ್ಕ್ರೈಬ್ ಆಗಿ, ಅಲ್ಲೂ ಕೂಡ ಪಾಸಿಟಿವ್ ಆಗಿರೋ ರೀಡಿಂಗ್ಸ್ ನಿಮಗೆ ಸಿಗುತ್ತೆ. ಅಲ್ಲೂ ಕೂಡ ಹೀಲಿಂಗ್ ಎನರ್ಜಿನ ನೀವು ರಿಸೀವ್ ಮಾಡ್ಕೊಳ್ಬಹುದು. ಥ್ಯಾಂಕ್ ಯು. ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಎಸ್, ಕಿಂಗ್ ಆಫ್ ಕಪ್ಸ್, ಹ್ಯಾಂಗ್ ಮ್ಯಾನ್ ಬರ್ತಿದೆ, ಏಸ್ ಆಫ್ ಒನ್ಸ್ ಬರ್ತಿದೆ. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ, ನೀವು ದೂರ ಸರಿದಾಗ ಅವ್ರು ಎಲ್ಲೋ ಒಂದ್ ಕಡೆ ಗೆದ್ದೆ ಅಂತ ಅನ್ಕೊಂಡಿದ್ರು ಈ ಒಂದು ರಿಲೇಶನ್ಶಿಪ್ ಅಲ್ಲಿ. ಆದ್ರೆ ಇಲ್ಲಿ ಅವ್ರ ಗೆಲುವಿಗೆ ಇವಾಗ ಗೊತ್ತಾಗ್ತಿದೆ, ಆ ಗೆಲುವು ಅವರಿಗೆ ಸೋಲ್ ಕಾಣಿಸ್ತಾ ಇದೆ, ಸೋಲ್ ಕೊಡ್ತಾ ಇದೆ ಅನ್ನೋದು ಇವಾಗ ಅವ್ರಿಗೆ ಅರ್ಥ ಆಗ್ತಿದೆ. ನಿಮ್ಮ ಒಂದು ಅನುಪಸ್ಥಿತಿ, ಆಬ್ಸೆನ್ಸ್ ಏನಿದೆ ಅವರಿಗೆ ಏನೋ ಒಂದು ಕಲಿಸ್ತಾ ಇದೆ ಅನ್ನುವಂತಹ ಒಂದು ಎನರ್ಜಿ ಕೂಡ ಅವರಲ್ಲಿ ಬರ್ತಾ ಇದೆ. ಇದರ ಅರ್ಥ ಏನೋ ಇದೆ, ಈ ತರ ಆಗಿದೆ ಅಂದ್ರೆ ಏನೋ ಒಂದು ರೀಸನ್ ಇರಬೇಕು ಅನ್ನೋದು ಅವರ ಒಂದು ಎನರ್ಜಿಲಿ ಬರ್ತಾ ಇರುವಂತದ್ದು. ಓಕೆ, ಸೊ ಇಲ್ಲಿ ಒಂದು ಸಣ್ಣ ವಿಷಯನ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಇದು ನಿಮ್ಮ ಎನರ್ಜಿ ಕನೆಕ್ಟ್ ಮಾಡ್ಕೊಳ್ಳಿ. ಒಬ್ಬ ವ್ಯಕ್ತಿ ಇರ್ತಾನೆ, ಸುಂದರವಾಗಿರುವಂತಹ ಹಕ್ಕಿಯನ್ನ ಪಂಜರದಲ್ಲಿ ಇಟ್ಕೊಂಡಿರ್ತಾನೆ, ತುಂಬಾ ಪ್ರೀತಿಸ್ತಾ ಇರ್ತಾನೆ ಆ ಹಕ್ಕಿನ. ಆದ್ರೆ ಆ ಹಕ್ಕಿ ಒಂದಿನ ಹಾಡೋದನ್ನ ನಿಲ್ಲಿಸ್ಬಿಡುತ್ತೆ. ಅಂದ್ರೆ ಅದು ಯಾವಾಗ್ಲೂ ಚಿವ್ ಚಿವ್ ಅಂತ ಇರುತ್ತಲ್ವಾ ಹಕ್ಕಿ, ಆ ತರ ಚಿವ್ ಚಿವ್ ಮಾಡೋದನ್ನ ನಿಲ್ಲಿಸ್ಬಿಡುತ್ತೆ ಅದು. ಓಕೆ, ಅಂದ್ರೆ ಹಾಡು ಹೇಳೋದನ್ನ ನಿಲ್ಲಿಸುತ್ತೆ. ಅವನಿಗೆ ಕೋಪ ಬರುತ್ತೆ. ಕೋಪ ಬಂದ ತಕ್ಷಣ ಅವನು ಏನ್ ಮಾಡ್ತಾನೆ, ಆ ಪಂಜರದ ಬಾಗಿಲನ್ನ ತೆಗೆದು ಬಿಟ್ಟು ಆ ಹಕ್ಕಿ ಹಾರೋದಕ್ಕೆ ಬಿಟ್ಟು ಬಿಡ್ತಾನೆ. ಆ ಹಕ್ಕಿಗೋ ಪಂಜರದಿಂದ ಹೊರಗೆ ಹೋದ್ರೆ ಸಾಕಪ್ಪ ಅಂತ ಆಗಿರುತ್ತೆ ಅಲ್ವಾ ಪಕ್ಷಿಗಳಿಗೆ. ಸೊ ಬಾಗಿಲು ಓಪನ್ ಮಾಡಿದ ತಕ್ಷಣ ಅದಕ್ಕೂ ಖುಷಿ ಆಯ್ತು, ಹಾರು ಹೋಗ್ಬಿಡ್ತು. ಹಾರು ಹೋಗಿದ್ಮೇಲೆ ಆ ಖಾಲಿ ಪಂಜರ ನೋಡಿದಾಗ ಅವನಿಗೆ ಅರ್ಥ ಆಗತ್ತೆ ತಾನ್ ಮಾಡಿದ್ದು ತಪ್ಪು ಅನ್ನೋದು ಅವನಿಗೆ ಅವಾಗ ಗೊತ್ತಾಗತ್ತೆ. ಓಕೆ, ತಾನು ಪ್ರೀತಿಸ್ತಾ ಇದ್ದಿದ್ದು ಹಕ್ಕಿಯನ್ನೆಲ್ಲ, ಆ ಹಕ್ಕಿ ನೀಡ್ತಿದ್ದಂತಹ ನೆಮ್ಮದಿಯನ್ನ ನಾನು ಪ್ರೀತಿಸ್ತಾ ಇದ್ದೆ ಅನ್ನೋದು ಅವನಿಗೆ ಅವಾಗ ಅರಿವಾಗುತ್ತೆ. ಸೊ ನಿಮ್ಮ ಪರ್ಸನ್ ಎನರ್ಜಿಲಿ ಇದೇ ಆಗಿರುವಂತದ್ದು. ಕೋಪದಲ್ಲಿ ಎಲ್ಲ ಒಂದ್ ಕಡೆ ನಿಮಗೆ ಅವ್ರು ತುಂಬಾ ಹರ್ಟ್ ಮಾಡ್ಬಿಟ್ರು, ಬೇಜಾರ್ ಮಾಡಿ ನೀನ್ ಹೋಗು, ನೀನ್ ಬೇಡ ನನಗೆ, ನಿನ್ನನ್ನ ಬ್ಲಾಕ್ ಮಾಡ್ಬಿಡ್ತೀನಿ, ನಿನ್ನನ್ನ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತೆಲ್ಲ ಹೇಳಿದ್ರು ಕೋಪದಲ್ಲಿ. ಬಟ್ ಆಮೇಲೆ ಅವರಿಗೆ ಅನ್ನಿಸ್ತು ನಾನ್ ಮಾಡಿದ್ ತಪ್ಪಲ್ವಾ ಅನ್ನೋದು. ಅವರೆಲ್ಲ ಎನರ್ಜಿ ನೋಡ್ಬೋದು ಇಲ್ಲಿ. ಕಿಂಗ್ ಆಫ್ ಕಪ್ಸ್ ಅವರು ಈಗ ಏನು ಬೇಡ ನನಗೆ, ನಾನು ನೆಮ್ಮದಿಯಾಗಿರ್ಬೇಕಂದ್ರೆ ನನ್ನ ಪರ್ಸನ್ ನನಗೆ ಬೇಕು, ಆ ತರದ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರೆ ಅನ್ನುವಂತಹ ಒಂದು ಎನರ್ಜಿ ಇಲ್ಲಿ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನ ಎನರ್ಜಿ ಕನೆಕ್ಟ್ ಮಾಡ್ಕೊಳ್ಲಿಕ್ಕೆ ಪ್ರತಿಯೊಬ್ರು ಕೂಡ 1111 ಅಂತ ಹೇಳ್ಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ ಅನ್ನ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ರೀಡಿಂಗ್ ಅಲ್ಲಿ ನಾನು ಸಿಗ್ತೀನಿ. ಗಾಡ್ ಬ್ಲೆಸ್ ಯು ಆಲ್.